ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಆಡಳಿತ ಇರೋ ಹಿಮಾಚಲ ಪ್ರದೇಶ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಈ ಬಾರಿಯೂ ಕೂಡ ಆರ್ಥಿಕ ಪತನದ ಆಯಾಮದಲ್ಲೇ ಸುದ್ದಿ ಆಗ್ತಾ ಇರೋದು ಆಲ್ರೆಡಿ ಎಲ್ಲರ ಗಮನಕ್ಕೆ ಬಂದಿದೆ. ಉಚಿತಗಳ ಜೊತೆಗೆ ಸರ್ಕಾರ ನಡೆಸೋದಕ್ಕೆ ಹೆಣಗಾಡ್ತಾ ಇರೋ ಸಿಎಂ ಸುಖವಿಂದರ್ ಸಿಂಗ್ ಸುಕ್ಕು ಎಲ್ಲೆಲ್ಲಿ ಹಣವನ್ನ ಹೊಂದಿಸಬಹುದು ಅಂತ ಯೋಚಿಸುವುದರ ಜೊತೆಗೆ ಅದರ ಭಾರವನ್ನ ಮತ್ತೆ ಜನಸಾಮಾನ್ಯರ ಮೇಲೆ ಎತ್ತಿ ಹಾಕ್ತಾ ಇದ್ದಾರೆ. ಈ ಬಾರಿ ಪೆಟ್ರೋಲ್ಗೆ ಹೊಸ ಬಣ್ಣ ಬಳಿದು ಹೊಸ ರೀತಿಯ ಸೆಸ್ ಹಾಕಿ ಹಿಮಾಚಲ ಪ್ರದೇಶದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದು ಆಲ್ರೆಡಿ ಜನರು ಪಡ್ತಾ ಇರೋ ಅವಸ್ಥೆ ಜೊತೆಗೆ ಬೋನಸ್ ಕೊಟ್ಟಿರುವಂತೆ ಸೌಂಡ್ ಮಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಹಿಮಾಚಲಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಯಾವ ಜಿರಳೆಗಳು ಮುಂದೆ ಬರ್ತಾ ಇಲ್ಲ. ರಾಹುಲ್ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದರ ಇಂಪ್ಯಾಕ್ಟ್ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯರ ದೊಡ್ಡ ವೀಕ್ನೆಸ್ ಏನು ಅಂದ್ರೆ ಯಾರಾದ್ರೂ ಏನಾದ್ರೂ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದಾಗ ಮುಗಿಬಿದ್ದು ಹೋಗೋದು. ಇದನ್ನ ಸಂಪೂರ್ಣವಾಗಿ ತಪ್ಪು ಅಂತ ಹೇಳೋ ಮುನ್ನ ವಾಸ್ತವತೆಯನ್ನ ಕೂಡ ನೋಡ್ಬೇಕಾಗತ್ತೆ. ಯಾರೋ ಒಬ್ಬ ಊಟಕ್ಕೆ ಕಷ್ಟಪಡ್ತಾ ಇರುವಾಗ ಅಥವಾ ತನ್ನ ಬಳಿ ಇಲ್ಲದ ವಸ್ತು ಸಹಕಾರ ಉಚಿತವಾಗಿ ಸಿಗ್ತಾ ಇದೆ ಅಂದಾಗ ಆತ ಹೋಗೋದು ಸಹಜ. ಆದ್ರೆ ಉಚಿತವಾಗಿ ಏನನ್ನ ಕೊಡ್ತಾ ಇದ್ದಾರೆ, ಎಷ್ಟು ಜನರಿಗೆ ಕೊಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ, ಈ ರೀತಿ ಕೊಡೋವಷ್ಟು ಅವರ ಬಳಿ ಇದೆಯಾ, ಇದನ್ನ ಕೊಟ್ಟು ನಮ್ಮಿಂದ ಇನ್ನೇನನ್ನಾದ್ರೂ ಪಡೀತಾ ಇದ್ದಾರಾ, ಹೀಗೆ ನಾನಾ ರೀತಿಯ ಯೋಚನೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಅದರಲ್ಲೂ ರಾಜಕೀಯ ಅಂತ ಬಂದಾಗ ಇದನ್ನ ತಪ್ಪದೆ ಯೋಚಿಸ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಹಿಮಾಚಲ ಪ್ರದೇಶ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಅನುಮಾನ ಇಲ್ಲದೆಯೇ ಹೇಳಿ ಬಿಡ್ಬೋದು. ಮೊನ್ನೆ ಅಂದ್ರೆ ಆಗಸ್ಟ್ 11ರ ಮಧ್ಯರಾತ್ರಿಯಿಂದ ಹಿಮಾಚಲ ಸರ್ಕಾರ ಹೊಸ ಸೆಸ್ ಒಂದನ್ನ ಜಾರಿಗೆ ತಂದಿದೆ. ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಮೇಲೆ 60 ಪೈಸೆಯನ್ನ ಹೆಚ್ಚಳ ಮಾಡಿ ಇದು ವಿಧವೆ ಮತ್ತು ಅನಾಥ ಮಕ್ಕಳ ಸೆಸ್ ಅನ್ನೋದನ್ನ ಹೇಳಿದೆ. ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಚರ್ಚೆ ನಡೆದು ಅಪ್ರೂವಲ್ ಸಿಕ್ಕ ಬಳಿಕ ಹಿಮಾಚಲ ಪ್ರದೇಶ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆಕ್ಟ್ 2005 ನ ಸೆಕ್ಷನ್ 6A ಅಂಡರ್ ನಲ್ಲಿ ಇದನ್ನ ಜಾರಿ ಮಾಡಿದ್ದಾರೆ. ಮಾರ್ಚ್ 2026ರಲ್ಲಿ ಸುಖ್ವಿಂದರ್ ಸುಖು ವಿಧಾನಸಭೆಯಲ್ಲಿ ವಿಧವೆಯರು ಮತ್ತು ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಈ ವಿಶೇಷ ಸೆಸ್ ವಿಧಿಸೋ ವಿಧೇಯಕವನ್ನ ಮಂಡನೆ ಮಾಡಿದ್ರು. ವಿರೋಧ ಪಕ್ಷಗಳ ಧರಣಿ ಮತ್ತು ಸಭಾತ್ಯಾಗದ ನಡುವೆಯೂ ಈ ಮಸೂದೆ ಧ್ವನಿ ಮತದ ಮೂಲಕ ಅಂಗೀಕಾರಗೊಂಡಿತ್ತು. ರಾಜ್ಯದಲ್ಲಿ ಕಲ್ಯಾಣ ಯೋಜನೆಗಳಿಗೆ ಅಗತ್ಯವಿರುವ ಆರ್ಥಿಕ ಸಂಪನ್ಮೂಲವನ್ನ ನಿರಂತರವಾಗಿ ಕಾಯ್ದುಕೊಳ್ಳಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಕಾರಣವನ್ನ ಕೂಡ ಕೊಟ್ಟಿದ್ರು. ಈಗ ಅದನ್ನ ಜಾರಿ ಮಾಡಿದ್ದಾರೆ. ಸರಿ, ವಿಧವೆಯರು ಹಾಗೂ ಮಕ್ಕಳ ಮೇಲೆ ಕಾಳಜಿಯಿಂದ ಮಾಡ್ತಾ ಇದ್ದಾರಲ್ವಾ, ಹೋಗ್ಲಿ ಬಿಡಿ ಅನ್ನೋ ಮಾತನ್ನ ಹಿಮಾಚಲ ಪ್ರದೇಶದ ಹಿಸ್ಟರಿ ಗೊತ್ತಿದ್ದವರು ಯಾರು ಹೇಳೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಅಧ್ವಾನ ಆಗಿರೋ ಹೊತ್ತಲ್ಲಿ ಇದು ಬೇಕಿತ್ತ ಅಂತಲೇ ಬಹುತೇಕರು ಕೇಳ್ತಾ ಇರೋದು. ಇತ್ತೀಚಿನ ವರದಿಗಳ ಪ್ರಕಾರ ಹಿಮಾಚಲ ಪ್ರದೇಶವು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ರಾಜ್ಯದ ಒಟ್ಟು ಸಾಲ 1,04,000 ಕೋಟಿ ರು ದಾಟಿದ್ದು 2026-27ನೇ ಸಾಲಿನಲ್ಲಿ 13,000 ಕೋಟಿ ರು ಸಾಲ ಮರುಪಾವತಿ ಮಾಡಬೇಕಿದೆ. ಆದರೆ ಸರ್ಕಾರ ಕೇವಲ 10,000 ಕೋಟಿ ಸಾಲ ಪಾವತಿಸಲು ಮಾತ್ರ ಯೋಜಿಸಿದ್ದು 3,000 ಕೋಟಿ ರು ಕೊರತೆ ಎದುರಾಗಿದೆ. ಇದರ ಜೊತೆಗೆ 16ನೇ ಹಣಕಾಸು ಆಯೋಗವು ಆದಾಯ ಕೊರತೆ ಅನುದಾನವನ್ನ ಸ್ಥಗಿತಗೊಳಿಸಲು ಶಿಫಾರಸು ಮಾಡಿರುವುದರಿಂದ ಮುಂದಿನ 5 ವರ್ಷಗಳಲ್ಲಿ ರಾಜ್ಯಕ್ಕೆ 35,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟವಾಗುವ ಭೀತಿ ಇದೆ. ಸರ್ಕಾರಿ ನೌಕರರ ವೇತನ ವಿಳಂಬ ಆಗ್ತಾ ಇದೆ ಹಾಗೂ ತೀವ್ರ ಆರ್ಥಿಕ ಮುಗ್ಗಟ್ಟಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತನ್ನದೇ ಆದ ಹೊಸ ಸೆಸ್ ಮೂಲಕ ಆದಾಯ ಕ್ರೋಢೀಕರಿಸಲು ಈಗ ಮುಂದಾಗಿದೆ. ಸರಿ, ಇದೆಲ್ಲ ಸರ್ಕಸ್ ಮಾಡ್ತಾ ಇರೋದು ಉಚಿತಗಳನ್ನ ಪೂರೈಸೋದಕ್ಕೆ ತಾನೇ. ಅದನ್ನಾದ್ರೂ ಮಾಡ್ತಾ ಇದ್ದಾರಾ ಅಂತ ನೋಡಿದ್ರೆ ಅಲ್ಲೂ ಜನರಿಗೆ ಯಾವ ರೀತಿಯ ಅನುಕೂಲ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಬರ್ತಾ ಇವೆ. ಚುನಾವಣಾ ಭರವಸೆಗಳಿಗಾಗಿ ಹಲವು ಪ್ರಮುಖ ಕಲ್ಯಾಣ ಯೋಜನೆಗಳನ್ನ ಘೋಷಿಸಿದ್ರೂ ಕೂಡ ರಾಜ್ಯದ ಹಣಕಾಸಿನ ಕೊರತೆಯನ್ನ ನೀಗಿಸೋ ಸಲುವಾಗಿ ಸರ್ಕಾರ ಈಗ ಇವುಗಳಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೆ ತಂದಿದೆ. ಆರಂಭದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಗ್ರಾಹಕರಿಗೆ ಶೂನ್ಯ ವಿದ್ಯುತ್ ಬಿಲ್ ನೀಡುವ ಉದ್ದೇಶದಿಂದ ಇದನ್ನು ಜಾರಿಗೊಳಿಸಲಾಗಿತ್ತು. ಆದ್ರೆ ಈಗ ಎಲ್ಲಾ ಗೃಹ ಬಳಕೆದಾರರಿಗೆ ನೀಡಲಾಗ್ತಾ ಇದ್ದ 125 ಯೂನಿಟ್ ಉಚಿತ ವಿದ್ಯುತ್ ಸೌಲಭ್ಯವನ್ನ ಈಗ ಬದಲಾಯಿಸಲಾಗಿದೆ. ಆದ್ರೆ ಈಗ ಆದಾಯ ತೆರಿಗೆ ಪಾವತಿಸುವ ಗ್ರಾಹಕರನ್ನ ಈ ಯೋಜನೆಯಿಂದ ಕೈಬಿಡಲಾಗಿದೆ. ದುರುಪಯೋಗವನ್ನ ತಡೆಯೋ ಸಲುವಾಗಿ ಒಂದು ಕುಟುಂಬಕ್ಕೆ ಒಂದೇ ಮೀಟರ್ ನಿಯಮವನ್ನ ಕಡ್ಡಾಯಗೊಳಿಸಲಾಗಿದೆ. ಎಲ್ಲರಿಗೂ ಉಚಿತ ವಿದ್ಯುತ್ ನೀಡುವ ಮೂಲ ಯೋಜನೆಯನ್ನ ಸರ್ಕಾರ ಬದಲು ಮಾಡಿದೆ. ಈಗ ಮುಖ್ಯಮಂತ್ರಿ ಅಪನಾ ಸುಖಿ ಪರಿವಾರ್ ಯೋಜನೆ ಅಡಿಯಲ್ಲಿ ರಾಜ್ಯದ ಕೇವಲ 1 ಲಕ್ಷ ಅತ್ಯಂತ ಬಡ ಕುಟುಂಬಗಳನ್ನ ಮಾತ್ರ ಇದರಲ್ಲಿ ಪರಿಗಣಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ರಿಗೂ ನೀಡಲಾಗ್ತಾ ಇದ್ದ ಉಚಿತ ನೀರು ಸರಬರಾಜನ್ನ ಹಿಂಪಡೆಯಲಾಗಿದೆ. ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಹೆಚ್ಚು ಇರುವ ಗ್ರಾಮೀಣ ಕುಟುಂಬಗಳು ತಿಂಗಳಿಗೆ 100 ರೂಪಾಯಿ ನಿಗದಿತ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಇದು ಹಿಮಾಚಲ ಪ್ರದೇಶದ ಉಚಿತಗಳ ಕಹಾನಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಹೇಳಿದ್ದನ್ನೆಲ್ಲ ಕೊಡೋಕ್ ಆಗ್ತಾ ಇಲ್ಲ ಅಂದಾಗ ಆಡಿದ ಮಾತನ್ನ ತಪ್ಪಿ ಉಚಿತಗಳನ್ನು ವಾಪಸ್ ಪಡೆದಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಹೊಸ ಹೊಸ ನಿಯಮಗಳನ್ನ ತರೋ ಮೂಲಕ ಹೆಚ್ಚುವರಿ ಹಣವನ್ನ ಜನರಿಂದ ಪಡೆಯೋ ಕೆಲಸ ಕೂಡ ಆಗ್ತಾ ಇದೆ.
ಹೀಗೆ ಹೆಚ್ಚುವರಿ ಹಣವೂ ಬರ್ತಾ ಇದೆ, ಉಚಿತ ಕೊಡದೆ ಉಳಿತಾಯ ಆಗ್ತಾ ಇದೆ ಅಂದಾಗ ಕನಿಷ್ಠ ಪಕ್ಷ ಸ್ವಲ್ಪ ಮಟ್ಟದಲ್ಲಾದ್ರೂ ಆರ್ಥಿಕತೆ ಚೇತರಿಕೆ ಆಗ್ಬೇಕಿತ್ತಲ್ವಾ? ಇಷ್ಟೆಲ್ಲಾ ಮಾಡಿಯೂ ದಿನದಿನವೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂದ್ರೆ ಆ ಉಳಿತಾಯದ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಜನರಲ್ಲಿ ಹುಟ್ಟಿದೆ. ಹಿಮಾಚಲ ಸರ್ಕಾರ ಈಗ ಮಾಡ್ತಾ ಇರೋದು ಅಮ್ಮ ತಾಯಿ ಅಂತ ಜನರನ್ನ ಬೇಡೋ ಕೆಲಸ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅದನ್ನ ನೇರವಾಗಿ ಹೇಳೋದಕ್ಕಾಗದೆ ಸೆಸ್ ಇನ್ನೊಂದು ಅಂತ ಹೇಳ್ತಾ ಇದೆ. ಆದ್ರೆ ಇದರಿಂದ ಜನರಿಗೆ ಕೊಡ್ತಾ ಇರೋ ಸಂದೇಶ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸರ್ಕಾರ ರಚನೆಯಾಗಿ ಒಂದೇ ವರ್ಷದಲ್ಲಿ ಆರ್ಥಿಕತೆ ಮುಗ್ಗರಿಸೋದಕ್ಕೆ ಶುರುವಾಗಿತ್ತು. ಆಗ್ಲೇ ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪಿಂಚಣಿ, ಸರ್ಕಾರಿ ನೌಕರರ ಸಂಬಳ ಎಲ್ಲದರಲ್ಲೂ ಪೆಂಡಿಂಗ್ ಇರೋದನ್ನ ಮುಚ್ಚಿಡೋದಕ್ಕೆ ಆಗ್ತಾ ಇಲ್ಲ. ಈಗ ಎಲೆಕ್ಷನ್ ನಡೆದ್ರೂ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಬಹುದು ಅನ್ನೋದನ್ನ ಅನುಮಾನ ಇಲ್ಲದೆ ಹೇಳುವ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಜನರು. ಕಾಂಗ್ರೆಸ್ ಮೇಲಿನ ಸಿಟ್ಟಿಂದ ಜನರು ಬಿಜೆಪಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಬಿಜೆಪಿ ಅಕೌಂಟ್ಗೆ ಇನ್ನೊಂದು ರಾಜ್ಯ ಸೇರ್ಪಡೆ ಆಗುತ್ತೆ. ಇದೇನಾ ಪರಿಹಾರ ಅನ್ನೋದು ಅಸಲಿ ಪ್ರಶ್ನೆ. ಯಾಕಂದ್ರೆ ಉಚಿತಗಳನ್ನ ಕೊಡೋ ಮೂಲಕ ಒಂದು ರಾಜ್ಯದ ಅಭಿವೃದ್ಧಿಗೆ, ಬೆಳವಣಿಗೆಗೆ ಗಾಯ ಮಾಡಿ ಎಷ್ಟೋ ವರ್ಷ ಹಿಂದಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ನಂತರ ಹೊಸ ಸರ್ಕಾರ ಬಂದಾಗ ಅವರಿಗೆ ಹಳೆ ಸರ್ಕಾರಗಳು ಮಾಡಿಟ್ಟ ಅಧ್ವಾನವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ. ಆದ್ರೆ ಈ ಹೊತ್ತಲ್ಲಿ ಸಾಕಷ್ಟು ಪೆಟ್ಟುಗಳನ್ನ ತಿಂದಿರೋ ಜನರಿಗೆ ಸರಿಯಾಗುವ ತನಕ ಕಾಯುವ ತಾಳ್ಮೆ ಖಂಡಿತ ಇರೋದಿಲ್ಲ. ಆದಷ್ಟು ಬೇಗ ಎಲ್ಲವನ್ನೂ ರಿಪೇರಿ ಮಾಡಿ ಅಂತ ಹೇಳ್ತಾರೆ. ಆಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಹೊತ್ತಲ್ಲಿ ಒಂದನ್ನ ಮುಟ್ಟೋದಕ್ಕೆ ಹೋದ್ರೆ ಇನ್ನೊಂದು ವಲಯದಲ್ಲಿ ಎಡವಟ್ಟಾಗುತ್ತೆ. ಈ ಎಲ್ಲಾ ಸರ್ಕಸ್ ಗಳ ನಡುವೆ ಜನರ ನಿರೀಕ್ಷೆ ತಲುಪಲಿಲ್ಲ ಅಂದಾಗ ಮುಂಚೆ ಯಾರನ್ನ ಗೆಲ್ಲಿಸಿದ್ರೋ ಅವರ ಕಡೆ ನೋಡ್ತಾರೆ. ಅವರು ಒಳ್ಳೆ ಆಪರ್ಚುನಿಟಿ ಇರುವಾಗ ಬಿಡೋದ್ ಯಾಕೆ ಅಂತ ಮತ್ತೆ ಬಣ್ಣ ಬಣ್ಣದ ಆಫರ್ಗಳ ಜೊತೆ ಬರ್ತಾರೆ. ಮತ್ತೆ ಜನರು ಗುಂಡಿಗೆ ಬೀಳ್ತಾರೆ. ಇದಕ್ಕೆ ಕೊನೆ ಇಲ್ಲ ಅನ್ನೋ ಪರಿಸ್ಥಿತಿ ಎದುರಾಗುತ್ತೆ. ದುರಂತ ಏನಂದ್ರೆ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಯ್ತು ಅಂತ ನ್ಯಾಯ ಕೊಡಿಸುವುದಕ್ಕೆ ಓಡೋಡಿ ಬಂದು ಹಂಗಾಮ ಮಾಡಿದ್ದ ಜಿರಳೆಗಳು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಆಲ್ರೆಡಿ ಜಿರಳೆಗಳು ಆಮ್ ಆದ್ಮಿಯಿಂದ ಹುಟ್ಟಿದ್ದು ಅನ್ನೋದಕ್ಕೆ ಪ್ರತಿನಿತ್ಯ ಸಾಕ್ಷಿಗಳು ಸಿಗ್ತಾ ಇರೋದ್ರಿಂದ ಅವರು ಈ ಬಗ್ಗೆ ಮಾತಾಡೋದಿಲ್ಲ ಅನ್ನೋದು ಕೂಡ ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಆದ್ರೆ ಈಗ ಅಗತ್ಯವಾಗಿ ಇದರ ಬಗ್ಗೆ ಮಾತಾಡಬೇಕಾಗಿರೋದು ರಾಹುಲ್ ಗಾಂಧಿ. ಜಾರ್ಖಂಡ್ ನಲ್ಲಿ ಮೈತ್ರಿ ಸರ್ಕಾರ ಇತ್ತು, ತಪ್ಪನ್ನ ಹೇಮಂತ್ ಸೊರೇನ್ ಮೇಲೆ ಎತ್ತಿ ಹಾಕಿ ಜಾರಿಕೊಂಡ್ರು. ಆದ್ರೆ ಹಿಮಾಚಲ ಪ್ರದೇಶದಲ್ಲಿ ಹೀಗೆ ಆಗೋದಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೊಟ್ಟು ಮಾಡಿ ಹಾಯಾಗಿರ್ಬೋದು. ಅದೇ ತಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ಹೇಗೆ ಆರ್ಥಿಕತೆ ಸುಧಾರಣೆ ತರಬಹುದು ಅನ್ನೋದನ್ನ ಮಾಡಿ ತೋರಿಸ್ಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ಹಿಮಾಚಲವನ್ನ ಮೇಲೆತ್ತೋದಕ್ಕೆ ಏನು ಪ್ಲಾನ್ ಇದೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಉಚಿತ ಕೊಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಇದನ್ನೆಲ್ಲ ಜನರ ಮುಂದೆ ಹೇಳಿ ಇನ್ನುಳಿದಿರೋ ಅಧಿಕಾರಾವಧಿಯಲ್ಲಿ ಹಿಮಾಚಲವನ್ನ ಸುಧಾರಣೆ ಮಾಡಿ ತೋರಿಸಿದ್ರೆ ಆಗ ಜನರಿಗೆ ಹೌದು, ಮೋದಿಗೆ ಸರಿಯಾಗಿ ಪೈಪೋಟಿ ಕೊಡೋ ನಾಯಕ ಅಥವಾ ಪಕ್ಷ ಇದೆ, ಇವರಿಗೂ ದೇಶವನ್ನ ಅಭಿವೃದ್ಧಿಯ ಹಾದಿಯಲ್ಲಿ ನಡೆಸೋದಕ್ಕೆ ಬರುತ್ತೆ ಅನ್ನೋ ಯೋಚನೆಗಳು ಬರುತ್ತೆ. ಆದ್ರೆ ಇದ್ಯಾವುದರ ಕುರಿತು ಮಾತಾಡದೆ ಬೇಡದ ವಿಚಾರಗಳನ್ನ ಮಾತ್ರ ಹೇಳಿಕೊಂಡು ಓಡಾಡೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಹಿಮಾಚಲದ ಕತೆ ಹಿಂಗಾಗಿದೆ. ಹಾಗಿದ್ರೆ ಮುಂದಿನ ಸರದಿ ಯಾರದ್ದು ಅನ್ನೋ ಪ್ರಶ್ನೆ, ಅದಕ್ಕೆ ಉತ್ತರ ಹಾಗೂ ಚರ್ಚೆಗಳು ಜನರಲ್ಲಿ ಆಲ್ರೆಡಿ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.